ಅಸ್ಸಲಾಮು ಅಲೈಕುಮ್. ಇವತ್ತಿನ ಈ ಕಾರ್ಯಕ್ರಮ ನೋಡಿ ನನಗೆ ಭಾಳ ಸಂತೋಷ ಆಯಿತು. ನಮ್ಮ ಮಕ್ಕಳು ಇಷ್ಟು ಹುಷಾರಿದ್ದಾರೆ ನನಗೆ ಗೊತ್ತಿರಲಿಲ್ಲ. ಸತ್ಯ ಭಾಳ ಚಂದದ ಪ್ರೋಗ್ರಾಮ್ ಮಾಡಿದ್ದೀರಿ. ರಶೀದ್ ಅವರು ಯಾವಾಗಲೂ ಹೇಳ್ತಾಯಿದ್ರು, ನನಗೆ ಅದು ಇಷ್ಟು ಚಂದ ಮಾಡ್ತಾರೆ ಹೇಳಿ ನಾನು ಕನಸಲ್ಲಿ ಸಹ ನೆನೆಸಲಿಲ್ಲ. ನಾನು ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ನಮ್ಮ ಶಿಕ್ಷಕ ವರ್ಗದವರು, ನಮ್ಮ ಅಸ್ಮಾ ಮತ್ತು ಅವರ ಟೀಮ್ ಮತ್ತು ಎಲ್ಲ ಉಸ್ತಾದ್ಗಳನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ದುವಾ ಮಾಡಿರುವ ಶೈಖುನಾ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಕಾಜಿ ಉಡುಪಿಯವರೇ, ಡಾಕ್ಟರ್ ಯೂಸುಫ್ ಕುಂಬ್ಳೆ ವ್ಯವಸ್ಥಾಪಕರು, ನಿರ್ದೇಶಕರು ಮತ್ತು ಸಲಹೆಗಾರರು, ಇಂಡಿಯನ್ ಹಾಸ್ಪಿಟಲ್ ಆ್ಯಂಡ್ ಹಾರ್ಟ್ ಇನ್ಸ್ಟಿಟ್ಯೂಟ್, ಡಾಕ್ಟರ್ ಎಸ್.ಎಂ. ರಶೀದ್ ಹಾಜಿ ಖಜಾಂಜಿ ಮತ್ತು ಮುತುವಾಲಿ, ಡಾಕ್ಟರ್ ಅಬ್ದುಲ್ ರಶೀದ್ ಝೈನಿ ಪ್ರಧಾನ ಕಾರ್ಯದರ್ಶಿ, ಮತ್ತು ನಮ್ಮ ಈ ತಕ್ಕು ಅಕಾಡೆಮಿ ಇಸ್ಲಾಮಿಕ್ ಎಜುಕೇಷನ ಎಲ್ಲ ಪದಾಧಿಕಾರಿಗಳೇ, ನನಗೆ ಒಬ್ಬೊಬ್ಬರ ಹೆಸರು ಹೇಳಲಿಕ್ಕೆ ನಾನು ಇಚ್ಛಿಸುವುದಿಲ್ಲ. ಪ್ರಿಯ ಬಂಧುಗಳೇ, ವಿದ್ಯಾರ್ಥಿಗಳೇ ಮತ್ತು ಮಾಧ್ಯಮದ ಮಿತ್ರರೇ, ಇಸ್ಲಾಂ ಧರ್ಮದ ಕೊನೆಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮ ದಿನಾಚರಣೆಯನ್ನು ಪ್ರತಿ ವರ್ಷ ಈದ್ ಮಿಲಾದ್ ಎಂಬ ಹೆಸರಿನಲ್ಲಿ ನಾವು ಜಗತ್ತಿನಾದ್ಯಂತ ಮುಸ್ಲಿಮರು ಆಚರಿಸ್ತಾರೆ. ಈ ವರ್ಷದ ವೈಶಿಷ್ಟ್ಯವೇನೆಂದರೆ, ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು 1500ನೇ ವರ್ಷದ ಜನ್ಮದಿನ ಆಚರಣೆ. ಈ ಸಂಭ್ರಮ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಕಲ ಮಾನವ ಕುಲಕ್ಕೆ ಒಳ್ಳೆಯದನ್ನು ಬಯಸಿ ದೀನ ದಲಿತರ ಕಣ್ಣೀರನ್ನು ಒರೆಸುವ ಮಹಾನ್ ಸಾಧಕರಾಗಿ ಅವತರಿಸಿದರು ಎಂಬುದಾಗಿ ಅವರ ಜೀವನ, ಸಾಧನೆ ಮತ್ತು ಬೋಧನೆಗಳಿಂದ ನಮಗೆ ತಿಳಿಯುತ್ತದೆ. ಸದ್ಗುಣ ಸಂಪನ್ನರಾದ ಪೈಗಂಬರ ಆದರ್ಶ ಗುಣ, ನಡತೆ, ಮಾರ್ಗದರ್ಶನ ಕೂಡಿ ಇಸ್ಲಾಂ ಧರ್ಮ ನಮ್ಮ ಮುಂದಿದೆ. ಮೊಹಮ್ಮದ್ ಪೈಗಂಬರ್ ಬೋಧನೆಗಳನ್ನು ಮಿಲಾದುನ್ ನಬಿ ಸಂದರ್ಭದಲ್ಲಿ ನೆನಪಿಸಿಕೊಂಡರೆ ಮಾತ್ರ ಸಾಕಾಗುವುದಿಲ್ಲ. ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಅದನ್ನು ಅನುಕರಿಸಬೇಕು. ಅದನ್ನು ಅನುಕರಿಸಿದರೆ ಮಾತ್ರ ಅದು ಒಂದು ಫಲಕಾರಿಯಾಗುತ್ತದೆ. ಆದುದರಿಂದ ಬರೀ ಈ ಒಂದು ಮಿಲಾದುನ್ ನಬಿ ಆಚರಿಸುವ ಸಂದರ್ಭದಲ್ಲಿ ಮಾತ್ರ ನಾವು ನೆನಪಿಸಿದರೆ ಸಾಧ್ಯ ಇಲ್ಲ. ನಮ್ಮ ದಿನದ ನಮ್ಮ ಜೀವನದಲ್ಲಿ ನಾವು ಅದನ್ನು ಅಳವಡಿಸಿಕೊಳ್ಬೇಕು. ಹೀಗೆ ನಾವು ಪೈಗಂಬರ ಜನ್ಮದಿನ ಆಚರಿಸುವುದು ಅರ್ಥಪೂರ್ಣವಾಗಬೇಕಾದರೆ ಅವರು ತೋರಿಸಿಕೊಟ್ಟ ಹಾದಿಯಲ್ಲಿ ನಾವು ನಡೆಯಬೇಕು. ಜ್ಞಾನವನ್ನು ಪಡೆಯುವುದು ಪ್ರತಿಯೊಬ್ಬ ಮುಸ್ಲಿಮರಿಗೆ ಕಡ್ಡಾಯ. ಜ್ಞಾನವನ್ನು ಪಡೆಯುವ ಮಾರ್ಗವನ್ನು ಯಾರು ಆರಿಸಿಕೊಂಡರೂ ಅಲ್ಲಾಹು ಅವನಿಗೆ ಸ್ವರ್ಗದ ಮಾರ್ಗವನ್ನು ಸುಲಭಗೊಳಿಸುತ್ತಾರೆ. ವಿದ್ಯಾರ್ಥಿಯ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಮತ್ತು ಮಾರ್ಗದರ್ಶನ ಬಹಳ ಮುಖ್ಯ. ಶಿಕ್ಷಕರ ಶಿಸ್ತುಬದ್ಧ ಜೀವನ ಶೈಲಿ, ಜವಾಬ್ದಾರಿ, ಬದ್ಧತೆ ಇತ್ಯಾದಿ ಮೌಲ್ಯಗಳು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಬೇಕು. ಈ ನಿಟ್ಟಿನಲ್ಲಿ ತಕ್ಕು ಅಕಾಡೆಮಿ ಆಫ್ ಇಸ್ಲಾಮಿಕ್ ಎಜುಕೇಷನ್ ವಿದ್ಯಾರ್ಥಿಗಳು ಉತ್ತಮ ಪ್ರತಿಭೆಯನ್ನು ತೋರಿಸುತ್ತಿದ್ದು ಫಲಿತಾಂಶವು ಉತ್ತಮವಾಗಿದೆ. ಇದರ ಹಿಂದೆ ಇಲ್ಲಿಯ ಶಿಕ್ಷಕರ ಶ್ರಮ ಬಹಳಷ್ಟು ಇದೆ. ಹಿಫ್ಜುಲ್ ಕುರಾನ್ ಪಾಠ ಶ್ರದ್ಧೆಯಿಂದ ನಡೆಯುತ್ತಿದೆ. ದೀನಿ ಶಿಕ್ಷಣದ ಜೊತೆಗೆ ಲೌಕಿಕ ಶಿಕ್ಷಣವು ಒತ್ತು ನೀಡಿರುವುದು ಬಹಳ ಪ್ರಶಂಸನೀಯ. ಹೀಗಾಗಿ ಇಲ್ಲಿ ಆಡಳಿತ ಮಂಡಳಿ ಮತ್ತು ಮಿಸಸ್ ಅಸ್ಮಾ ಹಾಗೂ ಇತರ ಶಿಕ್ಷಕ ವರ್ಗದವರೊಂದಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಪ್ರಿಯ ವಿದ್ಯಾರ್ಥಿಗಳೇ, ಯಶಸ್ಸನ್ನು ಪಡೆಯಲು ಪರಿಶ್ರಮ, ನಿರಂತರ ಅಭ್ಯಾಸ, ಶಿಸ್ತು ಮತ್ತು ಪ್ರಾಮಾಣಿಕತೆ ಬಹಳ ಮುಖ್ಯ. ಗುರು ಹಿರಿಯರಿಗೆ ಗೌರವ ತೋರಿಸಿ ನೀವೊಂದು ಗುರಿ ಇಟ್ಟು ಅದಕ್ಕಾಗಿ ಶ್ರಮಿಸಿದರೆ
ಯಶಸ್ಸು ಖಂಡಿತವಾಗಿ ನಿಮ್ಮದಾಗುತ್ತದೆ. ನೀವು ದೇಶದ ಯುವ ಸಂಪತ್ತು. ಅದಕ್ಕಾಗಿ ಜ್ಞಾನವನ್ನು ಗಳಿಸಿ ಉತ್ತಮ ವ್ಯಕ್ತಿಗಳನ್ನು ಬೆಳೆಸಿ ನಮ್ಮ ದೇಶದ ಯುವ ಸಂಪತ್ತಾಗಿ ಮೂಡಿ ಬರಬೇಕು. ನಮ್ಮ ಜೀವನದಲ್ಲಿ ಉತ್ತಮ ನಡತೆ ಬದುಕಿಗೆ ಒಂದು ದಾರಿ ದೀಪ ಇದ್ದಂತೆ. ಅಲ್ಲಾಹು ನಮ್ಮೆಲ್ಲರ ಕಷ್ಟವನ್ನು ನಿವಾರಿಸಿ ಸಂತೋಷ ಮತ್ತು ಸಮೃದ್ಧಿಯನ್ನು ನೀಡಲಿ ಎಂದು ದುವಾ ಮಾಡುತ್ತೇನೆ. ಹಾಗೆ ಈ ಸಂದರ್ಭದಲ್ಲಿ ನನ್ನನ್ನು ಕರೆದು ಗೌರವಿಸಿ ಮಾತಾಡಲು ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಅದರ ಮೊದಲು ಈಗಲೇ ನಮ್ಮ ರಶೀದಾಜಿಯವರು ಹೇಳಿದಾಗೆ ನಮ್ಮ ಆ ಜಾಗ ಅಡಿಯಾರ್ನಲ್ಲಿ ನಾವು ಒಂದು ಸ್ಥಳ ತೆಗೆದಲ್ಲ ನಮಗೆ ನಮ್ಮ ಸಾಗರ್ ಮೊಹಮ್ಮದ್ ಹಾಜಿಯವರು ನಮಗೆ ದಾನ ಮಾಡಿದ್ದಾರೆ. ಅದರ ಪರ್ಮಿಷನ್ ಆಗಲಿಲ್ಲ, ತುಂಬ ಸಮಯ ಆಯಿತು ಅದರ ಪರ್ಮಿಷನ್ಗೆ. ಅದಾದ ಕೂಡಲೇ ನಾವು ಒಂದು ಸುಂದರವಾದ ಕಟ್ಟಡವನ್ನು ಅಲ್ಲಿ ಕಟ್ಟಿ ನಮ್ಮ ಮಕ್ಕಳಿಗೆ ಕೊಡ್ತೇವೆ ಎಂದು ಈ ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛಿಸ್ತೇನೆ. ಹೆಚ್ಚು ಮಾತಾಡುವುದಿಲ್ಲ. ನಿಮಗೆಲ್ಲರಿಗೂ ಈ ನಮ್ಮ ತಕ್ವಾ ಅಕಾಡೆಮಿ, ಇಸ್ಲಾಮಿ ಅಕಾಡೆಮಿ ಎಜುಕೇಷನ್ ಮಿಲಾದ್ ಫಸ್ಟ್ನ ಶುಭಾಶಯಗಳನ್ನು ನಿಮಗೆಲ್ಲರಿಗೂ ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ.